ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಕಣಕಣದಲ್ಲೂ ವ್ಯಾಪಿಸಿರುವ ಆ ಪರಶಿವನ ರೂಪವೇ ಒಂದು ಅದ್ಭುತ. ಕೈಯಲ್ಲಿ ತ್ರಿಶೂಲ, ಕೊರಳಲ್ಲಿ ಸರ್ಪ, ಮೈತುಂಬ ಭಸ್ಮ ಇವೆಲ್ಲವೂ ನಾವು ನೋಡಿದ್ದೀವಿ. ಆದರೆ ಈ ಎಲ್ಲದಕ್ಕಿಂತ ಮಿಗಿಲಾಗಿ ಇಡೀ ಬ್ರಹ್ಮಾಂಡವನ್ನೇ ಬೆಚ್ಚಿ ಬೀಳಿಸುವ ಒಂದು ಶಕ್ತಿ ಶಿವನಲ್ಲಿದೆ. ಅದೇ ಅವನ ಮೂರನೇ ಕಣ್ಣು. ಒಮ್ಮೆ ಕಲ್ಪಿಸಿಕೊಳ್ಳಿ, ಇಡೀ ಸೃಷ್ಟಿ ಸ್ತಬ್ಧವಾಗಿದೆ. ದೇವತೆಗಳೂ ಕೂಡ ಭಯದಿಂದ ನಡುಗುತ್ತಿದ್ದಾರೆ. ಸೂರ್ಯನಿಗಿಂತ ಕೋಟಿ ಪಟ್ಟು ಪ್ರಖರವಾದ ಜ್ವಾಲೆ ಅಧರ್ಮವನ್ನು ಸುಡಲು ಸಿದ್ಧವಾಗುತ್ತಿದೆ. ಆ ಕಣ್ಣು ತೆರೆದರೆ ಸಾಕು, ಎದುರಿಗಿರುವ ಕಾಮಧೇನುವೇ ಆಗಲಿ ಅಥವಾ ಇಡೀ ಬ್ರಹ್ಮಾಂಡವೇ ಇರಲಿ, ಕ್ಷಣಾರ್ಧದಲ್ಲಿ ಬೂದಿಯಾಗುವುದು ಖಂಡಿತ. ಶಿವನು ಮೂರನೇ ಕಣ್ಣು ತೆರೆದಾಗ ಅದರಿಂದ ಹೊರಬರುವುದು ಅಗ್ನಿ ಮಾತ್ರವಲ್ಲ, ಅದು ಅಜ್ಞಾನವನ್ನು ಸುಡುವ ಶಕ್ತಿ. ಆದರೆ ಆ ಕಣ್ಣು ಯಾಕೆ ಮುಚ್ಚಿರುತ್ತದೆ ಅಂತ ನಿಮಗೆ ತಿಳಿದಿದೆಯಾ? ಏಕೆಂದರೆ ಇದು ತೆರೆದರೆ ಕೆಟ್ಟದ್ದು ಮಾತ್ರವಲ್ಲ, ಅಹಂಕಾರ, ಮೋಹ, ನಿತ್ಯೆ ಎಲ್ಲವೂ ಒಂದೇ ಒಂದು ಕ್ಷಣದಲ್ಲಿ ಅಳಿದು ಹೋಗುತ್ತದೆ. ಒಂದು ಕ್ಷಣ ಕಲ್ಪನೆ ಮಾಡಿ, ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ಸುಳ್ಳುಗಳು, ಎಲ್ಲಾ ಮರೆಮಾಚಿದ ಸತ್ಯಗಳು ಒಂದೇ ಹೊತ್ತಿನಲ್ಲಿ ಹೊರಬಂದರೆ ನೀವು ಅದನ್ನು ಸಹಿಸಬಲ್ಲಿರಾ? ಖಂಡಿತವಾಗಲು ಸಾಧ್ಯ ಇಲ್ಲ. ಇದೇ ಕಾರಣಕ್ಕೆ ಶಿವನು ತನ್ನ ತೃತೀಯ ಕಣ್ಣನ್ನು ಸದಾ ಮುಚ್ಚಿರುತ್ತಾನೆ. ಆದರೆ ಒಂದು ದಿನ ದೇವತೆಗಳೇ ಭಯಪಡುವಂತಹ ಘಟನೆ ನಡೆದಿದೆ. ಕಾಮದೇವ ಶಿವನ ಧ್ಯಾನವನ್ನು ಭಂಗಪಡಿಸಲು ಪ್ರಯತ್ನಿಸಿದಾಗ ಆ ಒಂದು ಕ್ಷಣದಲ್ಲಿ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ. ಆಗ ಒಂದು ದಿವ್ಯ ಜ್ವಾಲೆ, ಒಂದು ಭೀಕರ ಶಕ್ತಿ ಒಂದು ಕ್ಷಣದಲ್ಲಿ ಕಾಮಧೇನುವೇ ಭಸ್ಮವಾಯಿತು. ಆದರೆ ಇದು ಕೇವಲ ನಾಶದ ಕಥೆಯಲ್ಲ, ಇದು ಶಿವನ ತೃತೀಯ ಕಣ್ಣಿನ ಹಿಂದೆ ಇನ್ನೂ ಭಯಾನಕವಾದ ಒಂದು ರಹಸ್ಯ ಇದೆ. ಇದು ತೆರೆದರೆ ಸೃಷ್ಟಿಯ ಅಂತ್ಯವೂ ಆಗಬಹುದು ಅಥವಾ ನಿಮ್ಮ ಜೀವನದ ಹೊಸ ಆರಂಭವೂ ಆಗಬಹುದು. ಹಾಗಾದರೆ ಶಿವನ ತೃತೀಯ ಕಣ್ಣು ಯಾವಾಗ ತೆರೆದುಕೊಳ್ಳುತ್ತದೆ ಮತ್ತು ಅದು ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ? ಇದನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ಶಿವನನ್ನು ನಾವು ತ್ರಿನೇತ್ರ ಎಂದು ಕರೆಯುತ್ತೇವೆ. ಸಾಧಾರಣವಾಗಿ ಎರಡೂ ಕಣ್ಣುಗಳು ಭೌತಿಕ ಜಗತ್ತನ್ನು ನೋಡಿದರೆ ಹಣೆಯ ಮಧ್ಯದಲ್ಲಿರುವ ಮೂರನೇ ಕಣ್ಣು ಒಳಗಣ್ಣು ಅಥವಾ ಜ್ಞಾನದ ಕಣ್ಣು ಎಂದು ಕರೆಯಲ್ಪಡುತ್ತದೆ. ಈ ಕಣ್ಣು ತೆರೆದಾಗ ಅದು ಕೇವಲ ಬೆಂಕಿಯನ್ನು ಉಗುಳುವುದಿಲ್ಲ, ಅದರ ಬದಲಿಗೆ ಭ್ರಮೆಯನ್ನು ಸುಟ್ಟು ಹಾಕುತ್ತದೆ. ಈ ವಿಷಯವು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಗಂಭೀರ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಒಂದು ಮಹಾರಹಸ್ಯವಾಗಿದೆ. ಶಿವ ಮಹಾದೇವನ ತೃತೀಯ ಕಣ್ಣು ಅಂದರೆ ಕೇವಲ ಒಂದು ಶಾರೀರಿಕ ಅಂಗವಲ್ಲ, ಅದು ಜ್ಞಾನ, ಸತ್ಯ ಮತ್ತು ಪ್ರಳಯದ ಸಂಕೇತವಾಗಿದೆ. ಪ್ರಾಚೀನ ಪುರಾಣಗಳ ಪ್ರಕಾರ ಶಿವನ ತೃತೀಯ ಕಣ್ಣು ಅವನ ಮಸ್ತಕದ ಮಧ್ಯಭಾಗದಲ್ಲಿ ಇರುತ್ತದೆ. ಈ ಕಣ್ಣು ಸಾಮಾನ್ಯವಾಗಿ ಮುಚ್ಚಿರುತ್ತೆ. ಆದರೆ ಶಿವನು ತೀವ್ರ ಕೋಪಕ್ಕೆ ಒಳಗಾದಾಗ ಅಥವಾ ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳು ಅತಿ ಹೆಚ್ಚಾದಾಗ ಈ ಕಣ್ಣು ತೆರೆದುಕೊಳ್ಳುತ್ತದೆ. ಅದು ತೆರೆದಾಗ ಸಾಮಾನ್ಯ ಬೆಂಕಿಯಂತೆ ಅಲ್ಲ, ಅದು ದಿವ್ಯ ಅಗ್ನಿಯಂತೆ ಜ್ವಲಿಸುತ್ತದೆ. ಆ ಅಗ್ನಿ ಯಾವುದನ್ನಾದರೂ ಕ್ಷಣಾರ್ಧದಲ್ಲಿ ಭಸ್ಮ ಮಾಡಬಲ್ಲದು. ಈ ತೃತೀಯ ಕಣ್ಣಿನ ಪ್ರಮುಖ ಘಟನೆಯೊಂದಾಗಿದೆ ಕಾಮದೇವನ ಕಥೆ. ಒಮ್ಮೆ ದೇವತೆಗಳು ತಾರಕಾಸುರನನ್ನು ಸಂಹರಿಸಲು ಶಿವನಿಂದ ಪುತ್ರನ ಅಗತ್ಯವಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಶಿವನು ಗಾಢ ತಪಸ್ಸಿನಲ್ಲಿ ಮುಳುಗಿರುತ್ತಾನೆ. ಅವನ ತಪಸ್ಸನ್ನು ಭಂಗಪಡಿಸಲು ಕಾಮದೇವನನ್ನು ಕಳುಹಿಸುತ್ತಾರೆ. ಕಾಮದೇವನು ತನ್ನ ಪುಷ್ಪಬಾಣವನ್ನು ಶಿವನ ಮೇಲೆ ಪ್ರಯೋಗಿಸಿದಾಗ ಶಿವನ ಧ್ಯಾನ ಭಂಗವಾಗುತ್ತದೆ. ಆಗ ಶಿವನು ತೀವ್ರ ಕೋಪದಿಂದ ತನ್ನ ತೃತೀಯ ಕಣ್ಣನ್ನು ತೆರೆದು ಕಾಮದೇವನನ್ನು ಕ್ಷಣದಲ್ಲೇ ಭಸ್ಮಗೊಳಿಸುತ್ತಾನೆ. ಈ ಘಟನೆಯಿಂದ ಶಿವನ ತೃತೀಯ ಕಣ್ಣಿನ ಭೀಕರ ಶಕ್ತಿಯನ್ನು ಅರಿತುಕೊಳ್ಳಬಹುದು. ಇದು ಕೇವಲ ನಾಶದ ಸಂಕೇತವಲ್ಲ, ಇದು ಅಜ್ಞಾನವನ್ನು ನಾಶ ಮಾಡುವ ಜ್ಞಾನ ಅಗ್ನಿಯ ಸಂಕೇತವಾಗಿದೆ. ಶಿವನ ತೃತೀಯ ಕಣ್ಣು ಜ್ಞಾನಚಕ್ಷು ಎಂದು ಕರೆಯಲ್ಪಡುತ್ತದೆ. ಸಾಮಾನ್ಯ ಕಣ್ಣುಗಳು ಭೌತಿಕ ಲೋಕವನ್ನು ನೋಡುತ್ತವೆ, ಆದರೆ ತೃತೀಯ ಕಣ್ಣು ಆತ್ಮಸತ್ಯವನ್ನು, ನಿತ್ಯೆಯನ್ನು ಮೀರಿ ಇರುವ ಪರಮ ಸತ್ಯವನ್ನು ಕಾಣುತ್ತದೆ. ಮತ್ತೊಂದು ಪ್ರಮುಖ ಅರ್ಥವೆಂದರೆ ಈ ಕಣ್ಣು ಸಮಯದ ಅಂತ್ಯದ ಸಂಕೇತವೂ ಆಗಿದೆ. ಪ್ರಳಯದ ಸಮಯದಲ್ಲಿ ಶಿವನು ತೃತೀಯ ಕಣ್ಣು ತೆರೆದು ಸಂಪೂರ್ಣ ಸೃಷ್ಟಿಯನ್ನು ನಾಶ ಮಾಡುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಒಂದು ಅಂತ್ಯವಲ್ಲ, ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುವ ಶುದ್ಧೀಕರಣವಾಗಿದೆ. ಶಿವನ ತೃತೀಯ ಕಣ್ಣು ಮನಸ್ಸಿನ ಒಳಗಿನ ಆಧ್ಯಾತ್ಮಿಕ ಜಾಗೃತಿ ಕೂಡ ಆಗಿದೆ. ಯೋಗಶಾಸ್ತ್ರದಲ್ಲಿ ಇದನ್ನು ಆಜ್ಞಾಚಕ್ರ ಎಂದು ಕರೆಯುತ್ತಾರೆ. ಈ ಚಕ್ರ ಸಕ್ರಿಯವಾದಾಗ ವ್ಯಕ್ತಿಗೆ ಹೆಚ್ಚಿನ ಜ್ಞಾನ, ಒಳನೋಟ ಮತ್ತು ಆತ್ಮಜ್ಞಾನ ದೊರೆಯುತ್ತದೆ.
ಆದ್ದರಿಂದ ಶಿವನ ತೃತೀಯ ಕಣ್ಣು ತೆರೆದುಕೊಳ್ಳುವುದು ಎಂದರೆ ಕೇವಲ ಭೌತಿಕ ನಾಶವಲ್ಲ, ಅದು ಅಹಂಕಾರ, ಮೋಹ ಮತ್ತು ಅಜ್ಞಾನವನ್ನು ನಾಶ ಮಾಡುವ ಪ್ರಕ್ರಿಯೆಯಾಗಿದೆ. ಇನ್ನು ಪಾರ್ವತೀ ದೇವಿಯು ಶಿವನ ಕಣ್ಣುಗಳನ್ನು ಆಟವಾಡುತ್ತಾ ಮುಚ್ಚಿದಾಗ ಸರ್ವಲೋಕವು ಕತ್ತಲಿನಲ್ಲಿ ಮುಳುಗುತ್ತದೆ. ಆಗ ಶಿವನು ತೃತೀಯ ಕಣ್ಣು ತೆರೆದು ವಿಶ್ವಕ್ಕೆ ಬೆಳಕನ್ನು ನೀಡುತ್ತಾನೆ. ಇದರಿಂದ ಈ ಕಣ್ಣು ವಿಶ್ವದ ಸಮತೋಲನವನ್ನು ಕಾಪಾಡುವ ಮಹತ್ವವನ್ನು ಹೊಂದಿದೆ ಎಂದು ತಿಳಿಯಬಹುದು. ಈ ತೃತೀಯ ಕಣ್ಣಿನ ಇನ್ನೊಂದು ಅರ್ಥವೆಂದರೆ ಅದು ಸತ್ಯ ಮತ್ತು ಅಸತ್ಯದ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಶಕ್ತಿ. ಶಿವನು ತೃತೀಯ ಕಣ್ಣು ತೆರೆದಾಗ ಎಲ್ಲವೂ ನಿಜ ಸ್ವರೂಪದಲ್ಲಿ ಕಾಣಿಸುತ್ತದೆ. ಯಾವುದೇ ಮಿಥ್ಯ ಅಥವಾ ಮರೆಮಾಚುವಿಕೆ ಇಲ್ಲಿ ಉಳಿಯುವುದಿಲ್ಲ. ಆಧ್ಯಾತ್ಮಿಕವಾಗಿ ನೋಡಿದರೆ ಶಿವನ ತೃತೀಯ ಕಣ್ಣು ತೆರೆದುಕೊಳ್ಳುವುದು ಪ್ರತಿಯೊಬ್ಬರಲ್ಲಿಯೂ ಸಾಧ್ಯವಾದ ಒಂದು ಸ್ಥಿತಿ. ಧ್ಯಾನ, ಯೋಗ ಮತ್ತು ತಪಸ್ಸಿನ ಮೂಲಕ ನಾವು ನಮ್ಮೊಳಗಿನ ತೃತೀಯ ಕಣ್ಣನ್ನು ಜಾಗೃತಗೊಳಿಸಬಹುದು. ಅದರಿಂದ ನಮ್ಮ ಜೀವನದಲ್ಲಿ ಸ್ಪಷ್ಟತೆ, ಶಾಂತಿ ಮತ್ತು ಜ್ಞಾನ ಹೆಚ್ಚಾಗುತ್ತದೆ. ಹೀಗಾಗಿ ಶಿವನ ತೃತೀಯ ಕಣ್ಣು ತೆರೆದುಕೊಳ್ಳುವುದು ಒಂದು ಭಯಾನಕ ಘಟನೆ ಮಾತ್ರವಲ್ಲ, ಅದು ಒಂದು ದಿವ್ಯ ಪರಿವರ್ತನೆ. ಅದು ನಾಶದ ಮೂಲದ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತದೆ, ಅಜ್ಞಾನವನ್ನು ಸುಡುತ್ತದೆ ಮತ್ತು ಆತ್ಮಜ್ಞಾನವನ್ನು ಬೆಳಗಿಸುವ ಮಹಾಶಕ್ತಿ. ಕೊನೆಯದಾಗಿ ಹೇಳುವುದಾದರೆ, ಶಿವನ ತೃತೀಯ ಕಣ್ಣು ನಾಶದ ಸಂಕೇತವಲ್ಲ, ಅದು ಜಾಗೃತಿಯ ಸಂಕೇತ. ಅದು ತೆರೆದಾಗ ಲೋಕವೇ ಭಸ್ಮವಾಗುವುದಿಲ್ಲ. ಮೊದಲು ಭಸ್ಮವಾಗುವುದು ನಮ್ಮೊಳಗಿನ ಅಹಂಕಾರ, ಮೋಹ, ಅಜ್ಞಾನ. ಕೊನೆಯದಾಗಿ ಹೇಳುವುದಾದರೆ, ಶಿವನ ತೃತೀಯ ಕಣ್ಣು ನಾಶದ ಸಂಕೇತವಲ್ಲ, ಅದು ಜಾಗೃತಿಯ ಸಂಕೇತ. ಅದು ತೆರೆದಾಗ ಲೋಕವೇ ಭಸ್ಮವಾಗುವುದಿಲ್ಲ. ಮೊದಲು ಭಸ್ಮವಾಗುವುದು ನಮ್ಮೊಳಗಿನ ಅಹಂಕಾರ, ಮೋಹ, ಅಜ್ಞಾನ. ಇನ್ನು ನಾವು ಭಯ ಪಡುವುದು ಶಿವನ ಕಣ್ಣಿನಿಂದಲ್ಲ, ನಾವು ಭಯ ಪಡುವುದು ಸತ್ಯವನ್ನು ನೋಡಿ. ಏಕೆಂದರೆ ಆ ತೃತೀಯ ಕಣ್ಣು ನೋಡಿದಾಗ ಯಾವುದು ಮರೆಮಾಚುವುದಿಲ್ಲ. ಜೀವನದಲ್ಲಿ ನಾವು ಕಟ್ಟಿಕೊಂಡಿರುವ ಸುಳ್ಳಿನ ಮುಖವಾಡಗಳು ಒಂದೇ ಕ್ಷಣದಲ್ಲಿ ಕರಗಿ ಹೋಗುತ್ತವೆ. ಅದೇ ಶಿವನ ನಿಜವಾದ ಶಕ್ತಿ. ಅದರ ಉದ್ದೇಶ ನಾಶ ಮಾಡುವುದಲ್ಲ, ಸತ್ಯವನ್ನು ಹೊರತೆಗೆದು ತೋರಿಸುವುದು. ಹೀಗಾದರೆ ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಬೇಕು, ನಮ್ಮೊಳಗಿನ ತೃತೀಯ ಕಣ್ಣು ಯಾವಾಗ ತೆರೆದುಕೊಳ್ಳುತ್ತದೆ ಎಂದು. ಯಾಕೆಂದರೆ ಆ ಕಣ್ಣು ತೆರೆದ ದಿನ ನಿಮ್ಮ ಜೀವನದಲ್ಲಿ ಬದಲಾವಣೆಯಾಗುತ್ತದೆ. ನೀವು ಲೋಕವನ್ನು ಬೇರೆ ರೀತಿಯಲ್ಲಿ ನೋಡುತ್ತೀರಾ, ಸತ್ಯವನ್ನು ಕಾಣುತ್ತೀರಾ ಮತ್ತು ನಿಜವಾದ ಶಾಂತಿಯನ್ನು ಅನುಭವಿಸುತ್ತೀರಾ. ಹೀಗಾಗಿ ಭಯಪಡುವುದನ್ನು ಬಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿವನ ತೃತೀಯ ಕಣ್ಣು ಒಂದು ಅಂತ್ಯವಲ್ಲ, ಅದು ನಮ್ಮ ನಿಜವಾದ ಆರಂಭ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.